ನಮ್ಮ CM's wife ಶ್ರೀಮತಿ ಪಾರ್ವತಿ ಅವರು, our brother, the land was being acquired ಯಾರ್ದು, it was been denotified. After 5 ವರ್ಷ 6 ವರ್ಷ ಆದಮೇಲೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅರ್ಶಿನ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕಂಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಕೊಟ್ಟಾದಂಥ ಜಮೀನಿಗೆ BDA has not acquired that property. Muda has not acquired the property. Muda has encroached the property. So then she came to know that the property has been encroached by the Muda. Muda encroach ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡಾಗೆ ಹೇಳಿದ್ದಾರೆ, ನೀವು ಇಲ್ಲೀಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ, ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನು ಮಾಡಿದ್ದಾರೆ, ಸೈಟನ್ನು ಹಂಚಿಬಿಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಸೈಟ್ ಹಂಚಿಬಿಟ್ಟಿದ್ದಾರೆ. ಸೈಟ್ನ ವಾಪಸ್ಸು ಕ್ಯಾನ್ಸಲ್ ಮಾಡ್ಬೇಕಾದ್ರೆ, ತಿರ್ಸ್ಕೊಂಡು ಮಾಡ್ಬೇಕಾದ್ರೆ ದಿರ್ ಇಸ್ ಎ ಲಾಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಹಂಚಿರೋ ಸೈಟ್ನ, ರಿಜಿಸ್ಟ್ರೇಷನ್ ಸೈಟ್ನ ಎಲ್ಲ ಮಾಡೋಕ್ಕೆ ಬಹಳ ಕಷ್ಟ. ಬೇರೆ ಖಾಲಿ ಇತ್ತು ಅಂತಂದ್ರೆ ಬೇಕಾದ್ರೆ ವಾಪಸ್ ಕೊಡಬಹುದಾಗಿತ್ತು. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದಮೇಲೆ ಕೋರ್ಟ್ಗೆ ಹೋಗಬೇಕು. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗನ ನೀವು ವಾಪಸ್ ಕೊಡಬೇಕು ಅಂತೇಳಿ. ಅದಾದಮೇಲೆ ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ. ತಿರ್ಗಾ ಮೂಡ ಅವರು ಅವ್ರಿಗೆ ಅರ್ಥ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಸೊ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇಬ್ರು ಬೂಡ ಅಂಡ್ ಪಾರ್ವತಿ ಬೋತ್ ಹ್ಯಾವ್ ಎಂಟರ್ಡ್ ಟು ಎನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಲ್ಲ ಆಯಿತು ನಾವು ನಿಮಗೆ 50-50 ಇಲ್ಲ ನನಗೆ ಇಷ್ಟೇ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕೊಡೋಕ್ಕಾಗಲ್ಲ ತಾಯಿ, ದಯವಿಟ್ಟು 50-50 ಸ್ವೀಕಾರ ಮಾಡಿ ಅಂತ ಹೇಳಿ ಮೂಡಾರವರ ರಿಕ್ವೆಸ್ಟ್ ಮೇಲೆ ಶಿ ಹ್ಯಾಸ್ ರಿಲಿಂಕ್ವಿಶ್ಡ್ ದಿ ಪ್ರಾಪರ್ಟಿ ಟು ಮೂಡ. ಅದಾದಮೇಲೆ ಕೊನೆಗೆ ಅವರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮೂಡಾರು. ಆಲ್ ಪಾರ್ಟಿ ಲೀಡರ್ಸ್ ಆರ್ ದೇರ್. ಇಟ್ ಈಸ್ ಇನ್ ಎ BJP ಗವರ್ಮೆಂಟ್. ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ಪವರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಲ್ಲ ಅರ್ಜಿ ಕೊಟ್ಟಾಗಲಿ, ಇಲ್ಲ ಯಾವ್ದಾದ್ರು ಮುಂಜೂರಾತಿ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ. BJP ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರು ಇದ್ಕೊಂಡು ಯಾರೋ ಇಬ್ರು ಮಾತ್ರ ನಮ್ಮ ಪಾರ್ಟಿ ಮೆಂಬರ್ಸ್, ಮಿಕ್ಕಿದ್ದವರೆಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದ್ದಾರೆ. GT ದೇವೇಗೌಡರು ಇದ್ದಾರೆ, ರಾಮದಾಸ್ ಇದ್ದಾರೆ, BJP ಗೌರ್ಮೆಂಟ್ ಇದ್ದಾರೆ, BJP ಮೂಡಾ ಚೇರ್ಮನ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ತೀರ್ಮಾನ ಆಗಿದೆ, ಅನ್ಯಾಯ ಆಗಿದೆ, ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅವ್ರು ಕೊಡಬೇಕು, ನಾವು ಕೊಡಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನು ಇಲ್ಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದ್ತೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ನೀವು 60-40 ಕೊಡಕ್ಕಾಗಲ್ಲ. ಅವ್ರು ಯಾರೋ ಮೈಸೂರಲ್ಲೇ ಒಂದು ಅರ್ಜಿ ಹಾಕೊಂಡಿದ್ದಾನೆ, ನನಗೆ 60-40 ಬೇಡ ಅಂತ. ಸುಪ್ರೀಂ ಕೋರ್ಟೇನೆ ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಮೂಡಾಗೆ. ಏನಂತ ಅಂದ್ರೆ ದಿಸ್ ರೆಸ್ಪಾಂಡೆಡ್ ಬಿ ಗಿವನ್ 50% ಆಫ್ ದಿ ಡೆವಲಪ್ಡ್ ಏರಿಯಾ ಅಗೇನ್ಸ್ಟ್ 40%. ಅಂದ್ರೆ 40% ಕೊಡಬೇಕು ಅಂದ ತಕ್ಷಣ ಅವನು ಕೇಸ್ ಹೋದ ತಕ್ಷಣ ಇಲ್ಲ ಅವನಿಗೆ 50% ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲಿದೆ. ಇಂಥದ್ದು ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ. ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅವರು ಕಾನೂನು ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ, ಲಾ ಮಾಡ್ಕೊಂಡಿದ್ದಾರೆ, ಇದನ್ನು ಬೈಲಾ ಮಾಡ್ಕೊಂಡಿದ್ದಾರೆ. ಆ ಬೈಲಾ ಹ್ಯಾಸ್ ಬಿನ್ ಸ್ಟ್ಯಾಂಪ್ಡ್ ವಿತ್ ಎನ್ ಆಕ್ಟ್. ಕಾನೂನು ಇದೆ, ಈ ರೀತಿ ಹಿಂಗೆ ಮಾಡ್ಕೋಬಹುದು. ನಮ್ಮಲ್ಲೂ ಇದೆ, ಈ ಬೆಂಗಳೂರಲ್ಲೂ ಇದೆ, 60-40 ಸ್ಕೀಮ್ ಇದೆ, 50-50 ಸ್ಕೀಮ್ ಇದೆ. ಆಮೇಲೆ ಏನಾದ್ರು ನಾವು ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿದ್ರೆ 100% ಕೊಡುವಂತ ಒಂದು ಅವಕಾಶ ಇದೆ. ಅದನ್ನ ಮಾಡಿ ಮೂಡಾಗೆ ಶಿ ಹ್ಯಾಸ್ ಹ್ಯಾಂಡ್ ಓವರ್ ದಿ ಪ್ರಾಪರ್ಟಿ. ಆದ್ಮೇಲೆ ಅವರು ಸೈಟ್ ನ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ನಾಟ್ ಆಸ್ಟ್, ಅವ್ರು ಕೇಳಿಲ್ಲ ಇಂಥ ಕಡೆನೆ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ. ಮೂಡಾರವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.